ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ತುಂಬಾ ಸೂಕ್ಷ್ಮವಾದ ವಿಷಯ ಅಂತ ತಿಳಿಸ್ತೇನೆ. ಏನಪ್ಪಾ ಅಂದ್ರೆ, ಈ ವಾಮಾಚಾರ ಯಾರು ಮಾಡಿಸ್ತಾರೆ? ಯಾರೋ ನಿಮಗೆ ಗೊತ್ತಿಲ್ಲದವರು ಮಾಡಿಸಲ್ಲ, ನಿಮಗ್ ಗೊತ್ತಿದ್ದವರೇ ಮಾಡಿಸ್ಬಿಡ್ತಾರೆ. ನಿಮ್ಮ ನಂಬಿಕೆಯನ್ನು ಗಳಿಸಿದವರೇ ಮಾಡಿಸ್ಬಿಡ್ತಾರೆ ಒಮ್ಮೊಮ್ಮೆ. ಅದಕ್ಕಾಗಿ ಸ್ವಲ್ಪ ಎಚ್ಚರದಿಂದ ಜಾಗ್ರತೆಯಿಂದ ಇರಬೇಕಾಗ್ತದೆ. ಯಾಕೆ ಹೇಳಿದ್ನಪ್ಪ ಈ ಮಾತು ಅಂತಂದ್ರೆ, ಮೊನ್ನೆ ತಾನೇ ಒಬ್ಬ ಕ್ಲೈಂಟ್ ಫೋನ್ ಮಾಡಿದ್ರು. ಅವರ ಚಿಕ್ಕಮ್ಮ ಕರ್ಕೊಂಡು ಹೋದ್ರು, ನಿನ್ಗೆ ಒಳ್ಳೇದಾಗ್ತದೆ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬ ಮಾಂತ್ರಿಕನ ಹತ್ರ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬಿಟ್ಟು ಕುಂಬಳಕಾಯಿ ಒಡೆದು ಮತ್ತೇನೇನು ತಲೆ ಕೂದ್ಲಂತ ತಕೊಂಡು ಏನೇನೋ ಮಾಡಿ ಪೂಜೆ ಮಾಡಿದ್ರು. ಇಷ್ಟೆಲ್ಲವನ್ನು ಮಾಡಿದ ಮೇಲೆ ನೋಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾದ ವಿಷಯ ಏನಂದ್ರೆ, ಅವ್ರ ಚಿಕ್ಕಮ್ಮನೇ ಇವರಿಗೆ ವಾಮಾಚಾರ ಪ್ರಯೋಗ ಮಾಡಿಸ್ಬಿಟ್ಟಿದ್ರು. ಇದು ವಿಷಯ, ಅಸಲಿ ವಿಷಯ. ಅಂದ್ರೆ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೇವೆ, ಇವನ್ನೆಲ್ಲ ಒಂದು ವಿಶೇಷವಾಗಿ ನೀವು ಕೂಡ ಸ್ವಲ್ಪ ಎಚ್ಚರದಿಂದ ಇರಬೇಕಾಗ್ತದೆ ಇಂಥ ವಿಷಯಗಳು ಬಂದಾಗ. ಈ ಮಾಂತ್ರಿಕರ ಹತ್ರ ಹೋಗುವಾಗ ಅಥವಾ ಶಾಸ್ತ್ರಿಗಳು ಏನು ವಾಮಾಚಾರ ಮಾಡುವವರಿರ್ತಾರೆ ನೋಡಿ, ಅವರ ಹತ್ರ ಹೋಗುವಾಗ, ಎಲ್ಲರೂ ಅಂತಲ್ಲ, ಯಾರು ವಾಮಾಚಾರ ಮಾಡುವವರು ಇರ್ತಾರೆ ಅವ್ರ ಹತ್ರ ಹೋದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋದು ನಮ್ಮ ಮಾತು. ಹಾಗೆಯೇ ನೋಡಿ, ಇದೊಂದೇ ಇನ್ಸಿಡೆಂಟ್ ಅಲ್ಲ, ನಾನು ಸಾಕಷ್ಟು ಇನ್ಸಿಡೆಂಟ್ಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತೇನೆ. ಮತ್ತೊಬ್ಬ ಕ್ಲೈಂಟು ತುಮಕೂರಿನವರು, ಹತ್ರದವರು. ಅವ್ರು ಏನಾಗಿತ್ತಪ್ಪ ಅಂದ್ರೆ, ಅವರ ಭಾವ, ಗಂಡನ ಅಣ್ಣ, ಅವ್ರು ಏನ್ ಮಾಡಿದ್ರು, ಅತ್ತೆ ಅವರೆಲ್ಲ ಕೂತ್ಕೊಂಡು ಇವರ ಸೊಸೆಯನ್ನ ಕುಂದಿರಿಸ್ಬಿಟ್ಟು ನಿಂಬೆ ಹಣ್ಣನ್ನು ಹಾಕಿಬಿಟ್ಟು ಹೋಮವನ್ನೇ ಮಾಡಿಸ್ಬಿಟ್ಟು ಆ ಹೋಮದ ತುಂಬಾ ನಿಂಬೆ ಹಣ್ಣೆ ಆಗ್ತಾ ಇತ್ತು. ಇವ್ರಿಗೆ ಅದು ಗೊತ್ತಾಗ್ಲೇ ಇಲ್ಲ. ಕೊನೆಗೆ ನೋಡಿದ್ರೆ ಇವರು ಕೂಡ ತುಂಬಾ ತೊಂದರೆಗೆ ಒಳಪಟ್ಬಿಟ್ರು. ಮುಂದೆ ಆಮೇಲೆ ಎಲ್ಲ ಕೆಲವು ಮಂತ್ರಗಳ ಧ್ಯಾನದಿಂದ, ದೇವಾಲಯದ ದರ್ಶನದಿಂದ ಅವರು ಗೆದ್ರು. ಅದು ಮುಂದಿನ ವಿಚಾರ. ನೋಡಿ, ಯಾವ ರೀತಿ ನಂಬಿಕೆ ಇಟ್ಟಿರ್ತೀವಲ್ಲ ಅಲ್ಲೇ ತೊಂದರೆ ಆಗ್ಬಿಡಬಹುದು. ಮತ್ತೊಬ್ಬ ಮಾವ ಮತ್ತು ಅತ್ತೆ ಏನ್ ಮಾಡಿದ್ರು ಅಂದ್ರೆ, ಅಳಿಯನನ್ನು ಕುಂದ್ರಿಸಿ ಅಳಿಯ ತಮ್ಮ ಮಾತು ಕೇಳಬೇಕು, ಅಳಿಯ ತಮ್ಮ ಮಾತು ಕೇಳಬೇಕು, ತನ್ನ ತಂದೆ ತಾಯಿಯ ಮಾತನ್ನ ಕೇಳಬಾರ್ದು ಅಂತಂದು ಹೇಳಿಬಿಟ್ಟು ಅಳಿಯ ಮತ್ತು ಮಗಳನ್ನ ಕುಂದ್ರಿಸಿ ಒಂದು ದೊಡ್ಡ ಹೋಮದ ಆಚರಣೆಯನ್ನೇ ಮಾಡಿಬಿಟ್ರು. ಆಗಲೂ ಕೂಡ ಹಂಗೆ ಆಯ್ತು. ಅಳಿಯ ಅತ್ತೆಯ ಮಾತನ್ನೇ ಕೇಳಲಿಕ್ಕೆ ಶುರು ಮಾಡ್ಬಿಟ್ರು. ತಾಯಿಯ ಮಾತೇ ಕೇಳ್ತಾ ಇರ್ಲಿಲ್ಲ, ತಂದೆ ಮಾತು ಕೇಳ್ತಾ ಇರ್ಲಿಲ್ಲ. ಹಾಗಾಗ್ಬಿಟ್ಟಿತ್ತು. ಮುಂದೆ ಅದನ್ನೆಲ್ಲ ಸರಿ ಮಾಡಿದ್ವಿ, ಭಗವಂತನ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಸರಿ ಹೋಯ್ತು. ನೋಡಿ, ಇದೆಲ್ಲ ಇಷ್ಟೇ ಅಲ್ಲ, ಮನೆಗೆ ಯಾರೋ ಬರ್ತಾರೆ, ಏನೋ ಅದು ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ, ಅಲ್ಲಿ ಊಟ ಮಾಡ್ತೀವಿ, ಆ ಊಟದಲ್ಲಿ ಏನಾದ್ರೂ ಬೆರೆಸಿ ಕೊಟ್ಟು ಬಿಡಬಹುದು, ಕೈ ಮದ್ದು ಅಂತೀವಲ್ಲ, ಹೊಟ್ಟೆಗೆ ಹಾಕಿಬಿಡ್ಬಹುದು. ಅದು ಆಗ ಏನು ಮಾಡಲ್ಲ, ಸಾಕಷ್ಟು ತಿಂಗಳು, ಸಾಕಷ್ಟು ವರ್ಷಗಳಾದ್ಮೇಲೆ ನಮಗೆ ಗೊತ್ತಾಗ್ತದೆ, ತೊಂದರೆ ಆದ್ಮೇಲೆ. ಇವೆಲ್ಲವನ್ನೂ ನಿವಾರಿಸ್ಕೋಬೇಕಾಗ್ತದೆ. ನಾವು ಸಂಪೂರ್ಣವಾಗಿ ಎಚ್ಚರದಿಂದಿರಬೇಕಾಗ್ತದೆ. ಅಕಸ್ಮಾತ್ ನಾವ್ ಯಾರೋ ನಂಬದೇ ಇಲ್ಲಪ್ಪ, ಇದನ್ನೆಲ್ಲ ಮಾಟ ಮಂತ್ರ ನಂಬಲ್ಲ ನಾವು ಅನ್ನೋದಾದ್ರೆ, ಅದು ಶತ್ರುಗಳಿಗೆ ಇನ್ನು ಪ್ಲಸ್ ಆಗ್ಬಿಡುತ್ತೆ. ಇನ್ನೂ ಸುಲಭವಾಗಿ ಹಾಳು ಮಾಡ್ಬಿಡ್ಬೋದು ನಿಮ್ಮನ್ನ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರನ್ನಾದರೂ ನಂಬುವ ಮುನ್ನ ಈ ವಾಮಾಚಾರ ಪ್ರಯೋಗಿಗಳೇನಿದ್ದಾರೆ ಅವರ ಹತ್ರ ಹೋಗುವಾಗ ನೀವು ಸ್ವಲ್ಪ ಎಚ್ಚರದಿಂದಿರಿ, ಜಾಗ್ರತೆಯಿಂದಿರಿ, ಮುಂಜಾಗರೂಕತೆಯನ್ನ ವಹಿಸಿ. ಎಲ್ಲರನ್ನೂ ನಂಬುವ ಅವಶ್ಯಕತೆ ಇಲ್ಲ. ಈ ವಿಷಯ ಬಂದಾಗ ಯಾರ ಮೇಲೆ ಅತ್ಯಂತ ವಿಶ್ವಾಸವಿಟ್ಟಿದ್ದೇವೆಯೋ, ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೋ ಅವರೇ ಇವನ್ನೆಲ್ಲ ಮಾಡಿಸಿ ಬಿಡಬಹುದು. ಎಲ್ಲರೂ ಮಾಡ್ತಾರನ್ನಲ್ಲ, ನೀವು ಯಾರಿಗಾದ್ರೂ ತೊಂದರೆ, ಅವ್ರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೂ ಮಾಡಿಸ್ಬಿಡ್ಬೋದು. ಇದೆಲ್ಲ ಯಾಕೆ ಮಾಡಿಸ್ತಾರೆ ಕೆಲವೊಮ್ಮೆ ಅಂದಾಗ, ಹೊಟ್ಟೆ ಕಿಚ್ಚಿಗೆ ಮಾಡಿಸ್ಬಿಡ್ತಾರೆ. ಜಲಸ್, ನಿಮ್ಮ ಏಳಿಗೆಯನ್ನು ಕಂಡಾಗ ಜಲಸ್ ಆಗ್ಬಿಡ್ಬೋದು.
ಹಂಗಂತ ಎಲ್ಲರ ಮೇಲೆ ಅಪನಂಬಿಕೆ ಇಟ್ಕೋಬೇಕು ಹೋಗ್ಬೇಡಿ. ಯಾವಾಗ ಈ ವಾಮಾಚಾರಿಗಳ ಹತ್ರ ಹೋಗ್ತಾರೆ ಯಾರ್ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಅವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಏಳಿಗೆಯನ್ನು ಕಂಡು ಅಥವಾ ನೀವು ನಗ್ತಾ ಇರೋದು ಕಂಡ್ರೆ ಅವ್ರಿಗೆ ಆಗದೆ ಹೋಗಬಹುದು. ಏನಪ್ಪ ಇವ್ರು ಚೆನ್ನಾಗಿದ್ದಾರೆ, ನಾವು ನೋಡಿದ್ರೆ ಚೆನ್ನಾಗಿಲ್ಲ ಅಂತಂದೇಳಿ ಆವಾಗಲೂ ಮಾಡಿಸಬಹುದು. ನೋಡಿ, ವಾಮಾಚಾರ ಪ್ರಯೋಗ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ನಮಗಂತೂ ಸಾಕಷ್ಟು ಜನ ಕರೆ ಮಾಡಿದಾಗ ಏನಪ್ಪಾ ಜಗತ್ತು ಇಷ್ಟು ವಾಮಾಚಾರಕ್ಕೆ ಇಳಿದ್ಬಿಟ್ಟಿದೆಯಲ್ಲ ಅಂತ ಬೇಜಾರಾಗ್ತಾ ಇರ್ತದೆ ನಮಗೆ. ಅದು ವಿಚಿತ್ರವಾಗಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಈ ವಾಮಾಚಾರದ ಮೂಲಕ. ಕೇಳಿಬಿಟ್ರೆ ನನಗೆ ಈ ಎಲ್ಲಾ ರೀತಿ ವಾಮಾಚಾರ ಇದೆಯಾ ನೋಡಿ. ಇದೆಲ್ಲಕ್ಕೂ ಅಲ್ಟಿಮೇಟ್ ಅಂತ ಬಂದ್ರೆ ಶಿವಾನುಗ್ರಹ. ಶಿವನ ಅನುಗ್ರಹ ತಗೊಳ್ಳಿ, ಅವಾಗ ಈ ವಾಮಾಚಾರವನ್ನು ನಿವಾರಣೆ ಮಾಡ್ಲಿಕ್ಕೆ ನಿಮಗೆ ದಾರಿ ಸಿಗುತ್ತದೆ. ಏನ್ ಮಾಡ್ಬೇಕಪ್ಪ, ನಮ್ಗೇನೂ ದಾರಿ ತೋರಿಸ್ತಾ ಇಲ್ಲ ಅಂದಾಗ ಶಿವನಿಗೆ ಶತರುದ್ರಾಭಿಷೇಕ ಮಾಡಿಸಿ. ತಿಂಗಳಿಗೊಂದು ಸರ್ತಿ, 5 ತಿಂಗಳಿಗೆ 5 ಸರ್ತಿ ಆಗ್ಬೇಕು. ಈ ರೀತಿ ಮಾಡಿಸಿ ನೋಡಿ, ಆ 5 ಪೂಜೆಗಳಾಗುವಷ್ಟು ಹೊತ್ತಿಗೆ ನಿಮಗೆ ನೆಮ್ಮದಿ ಸಿಗಲು ಸ್ಟಾರ್ಟ್ ಆಗ್ತದೆ. ಮತ್ತೆ ಹೇಳ್ತೀನಿ, ಶತರುದ್ರಾಭಿಷೇಕ ತುಂಬಾ ದೊಡ್ಡ ಪರಿಹಾರ ಮತ್ತು ದಾರಿಯನ್ನ ಓಪನ್ ಮಾಡ್ತದೆ ಈ ವಾಮಾಚಾರ ನಿವಾರಣೆಗೆ. ನೋಡಿ, ವಾಮಾಚಾರ ನಿವಾರಣೆ ಕೂಡ ಒಬ್ಬ ಒಳ್ಳೆ ಗುರು ಬೇಕಲ್ವಾ, ಒಬ್ಬ ಒಳ್ಳೆ ಶಾಸ್ತ್ರಿ ಬೇಕು, ಅವ್ರು ಸಿಗಬೇಕು ನಿಮಗೆ. ಇಲ್ಲದ್ರೆ ದುಡ್ಡು ಕಳ್ಕೊಂಡ್ಬಿಡ್ತೀರಾ ಸುಮ್ನೆ ಎಲ್ಲೆಲ್ಲ ಹೋಗಿ. ಆದ್ದರಿಂದ ನಿಮಗೇನೂ ದಾರಿ ತೋರಿಸಿಲ್ಲ ಅಂದ್ರೆ ಏನೇನೋ ಮಾಡ್ಸೋ ಬದ್ಲು ನೋಡಿ, ಸಾಕಷ್ಟು ಜನ 4 ಗಂಟೆಗೆ ಎದ್ದು ಬಿಡ್ತೇನೆ, ಅಷ್ಟು ಧ್ಯಾನ ಮಾಡ್ತಿದ್ದೇನೆ, ಇಷ್ಟು ಓದ್ತಾ ಇದ್ದೇನೆ, ಇಷ್ಟು ಮಂತ್ರ ಜಪ ಮಾಡ್ತಾ ಇದ್ದೇನೆ ಎಲ್ಲ ಹೇಳ್ತಾರೆ. ಆದ್ರೂ ಕೂಡ ಅವ್ರಿಗೇನು ರಿಲೀಫ್ ಆಗಿರಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಶಿವನಿಗೆ ಶತರುದ್ರಾಭಿಷೇಕ ಮಾಡಿಸಿ. ಶಿವನಿಗೆ ವಾಮದೇವ ಅಂತ ಕೂಡ ಕರಿತೇವೆ. ನೀವು ಶಿವನಿಗೆ ಶತರುದ್ರಾಭಿಷೇಕ ಮಾಡಿಸಿದ ಮೇಲೆ ನಿಮಗೆ ದಾರಿ ಸಿಗೋದು ಆಲ್ಮೋಸ್ಟ್ ಖಚಿತ ಆಗ್ತದೆ. ದಾರಿ ಸಿಗ್ತದೆ ಅನ್ನೋದು ನಮ್ಮ ನಂಬಿಕೆ. ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡಿಸಿ. ಇಲ್ಲಪ್ಪ ನಮಗೆ ಖರ್ಚು ಮಾಡಕ್ಕಾಗಲ್ಲ, ಶಾಸ್ತ್ರಿಗಳನ್ನ ಕರೆಸಿ ಮಾಡ್ಸಕ್ಕಾಗಲ್ಲ ಪೂಜೆ ಅನ್ನೋದು, ನೀವೇ ಮಾಡಿ, ನಾನೇ ಹೇಳ್ಕೊಡ್ತೇನೆ ನೀವು ಹೇಗ್ ಮಾಡ್ಬೋದು ಅಂತ. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ತೊಂದರೆಯಿಂದ ನೀವು ಹೊರಗೆ ಬರಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಯೂಟ್ಯೂಬ್ ಚಾನಲ್ ಇರದೆ ಈ ಮಾಟ ಮಂತ್ರ ನಿವಾರಣೆಗೆ ಏನ್ ದಾರಿ ತೋರಿಸ್ಲಿಕ್ಕೆ, ಜ್ಯೋತಿಷ್ಯದ ಮುಖೇನ ಏನ್ ಜಾತಕ ರೀತಿ ಏನಾದ್ರೂ ತೊಂದರೆ ಇದೆಯಾ ನಿಮ್ಗೆ ತಿಳಿಸ್ತೇವೆ. ನಿಮ್ಮ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.